ನಡ್ಕೊಂಡು ಬರ್ಬೇಕಾ ನೀನು? ಗಾಡಿಲಿ ಹೋಯ್ತ್ಯಾ ನೀನು? ಕಲ್ಬಳ್ಗೆ ಹೋಗು, ನಾವು ಗುಜರಾತ್ಗೆ ಹೋಯ್ತೀವಿ. ಸರಿ ಹಾಯ್. ಎಲ್ಲ ಹೋಗ್ತಾ ಇದೀವಿ ನಾವು? ಚೆನ್ನಾಗದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ. ಇವತ್ತು ಸಾಯಂಕಾಲ ಆಲ್ರೆಡಿ ಮಕ್ಕಳು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ, ಯಾಕಂದರೆ ವಾಪಸ್ಸು ಗುಜರಾತ್ಗೆ ಹೊರಟಿದ್ದೀವಿ ನಾವು. ಹೋಯ್ತಿಯಾ ಕಲ್ಬಳ್ಗೆ? ಮತ್ತು ನಾನು ಅಪ್ಪು ಹೋಗೋದಾ? ನಾನು ಅಪ್ಪು ಪಪ್ಪ ಎಲ್ಲ ಹೋಗೋದಾ? ನಡ್ಕೊಂಡು ಬರ್ಬೇಕಾ ನೀನು? ಗಾಡಿಲಿ ಹೋಯ್ತ್ಯಾ ನೀನು? ಕಲ್ಬಳ್ಗೆ ಹೋಗು, ನಾವು ಗುಜರಾತ್ಗೆ ಹೋಯ್ತೀವಿ. ಎರಡು ತಕ್ಕ ಹೋಯ್ತ್ಯಾ? ಸರಿ ಬಾಯ್, ಹೋಗು ಹೋಗು ಕಲ್ಬಳ್ಗೆ ನೀನು. ಇನ್ನು ನಮಗೆ ಟ್ರೈನ್ ಇದ್ದಿದ್ದು ನೈಟ್ 8 ಗಂಟೆಗೆ. ರಾಮನಗರದಿಂದನೇ ಟ್ರೈನ್ ಸಿಕ್ಕಿತ್ತು, ಡೈರೆಕ್ಟಾಗಿ ರಾಮನಗರ ಟು ಗುಜರಾತ್ ವಾಪಿಗೆ ಟ್ರೈನ್ ಸಿಕ್ಕಿದೆ. ಹಾಗಾಗಿ ಕಳಿಸ್ಕೊಡೋದಕ್ಕೆ ಅಂತ ಹೇಳಿ ಸಾಯಂಕಾಲ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ರೆಡಿ ಆಗಿದ್ವಲ್ಲ, ಸ್ವಲ್ಪ ಬೇಗನೆ ರೆಡಿ ಇದ್ವಿ. ಸ್ವಲ್ಪ ಹಾಗೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಮಾತಾಡಿಕೊಂಡು. ಮಕ್ಕಳು ಕೂಡ ಎಲ್ಲರ ಜೊತೆ ಹಾಗೆ ಆಟ ಆಡ್ತಾಯಿದ್ರು. ನೋಡುತ್ತಾ ಇರ್ಬೋದು, ಅವಳು ಸರಿ ನಾನು ಬರಲ್ಲ, ಇಲ್ಲೇ ಇರ್ತೀನಿ, ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಫೈನಲಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಈಗ ಬಂದ್ವಿ ರಾಮನಗರ ರೈಲ್ವೆ ಸ್ಟೇಷನ್ಗೆ. ಸ್ವಲ್ಪ ಬೇಗನೆ ಬಂದಿದ್ವಿ, ಯಾಕಂದರೆ ರೈಲ್ವೆ ಸ್ಟೇಷನ್ ಈ ಥರ ಎಲ್ಲರೂ ಜರ್ನಿ ಮಾಡುವಾಗ ಸ್ವಲ್ಪ ಬೇಗನೆ ಬಂದು ವೆಯ್ಟ್ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಹಾಗಾಗಿ ನಾವು ಕೂಡ ಸ್ವಲ್ಪ ಬೇಗ ಬಂದು ಅಲ್ಲೆಲ್ಲ ವಿಚಾರಿಸ್ಕೊತಾ ಇದ್ವಿ. ನಾವು ಹೋಗುವಂಥ ಟ್ರೈನು ಯಾವ ಕಂಪಾರ್ಟ್ಮೆಂಟಲ್ಲಿ ಬರುತ್ತೆ, ಹಾಗೆ ನಂಬರು ಎಲ್ಲ ಏನೇನು ಇರುತ್ತಲ್ಲ ಅದೆಲ್ಲ ವಿಚಾರಿಸ್ಕೊತಾ ಇದ್ವಿ. ಯಾಕಂದರೆ ಇಲ್ಲಿ ರಾಮನಗರ ರೈಲ್ವೆ ಸ್ಟೇಷನ್ ಹೇಗೆ ಅಂದರೆ ಅಲ್ಲಿ ಬರೀ ಟ್ರೈನ್ದು ನಂಬರ್ ಹಾಕಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಯಾವ ಪ್ಲ್ಯಾಟ್ಫಾರ್ಮು, ಕಂಪಾರ್ಟ್ಮೆಂಟ್ ಎಲ್ಲಿ ನಿಂತ್ಕೊಳ್ಳುತ್ತೆ ಆ ಥರದ್ದೆಲ್ಲ ಏನೂ ಇನ್ಫಾರ್ಮೇಷನ್ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಮುಂಚೆನೇ ಅಲ್ಲಿರೋರನ್ನ ಕೇಳಿ ತಿಳ್ಕೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಷ್ಟೇ. ಅಷ್ಟರಲ್ಲಾಗಲೇ ಟ್ರೈನ್ ಕೂಡ ಬಂತು. ನಾವು ಕೂಡ ನಮ್ಮ ಒಂದು ಕಂಪಾರ್ಟ್ಮೆಂಟ್ ಯಾವುದು ಅಂತೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಬಂದು ನಮ್ಮ ಸೀಟಲ್ಲಿ ನಾವು ಕೂತ್ಕೊಂಡ್ವಿ. ಇಲ್ಲಿ ರಾಮನಗರದಿಂದ ಅಷ್ಟೊಂದಾಗಿ ಏನೋ ಜನಗಳಿರಲಿಲ್ಲ, ಎಲ್ಲ ಖಾಲಿನೇ ಇತ್ತು. ಅಂದರೆ ಬೆಂಗಳೂರಿಂದ ಜನಗಳು ಫಿಲ್ ಆಗ್ತಾರೆ, ಇಲ್ಲಿಂದ ಸ್ವಲ್ಪ ಜನ ಕಡಿಮೆನೇ ಇದ್ದರು. ಹಾಗಾಗಿ ಫ್ರೀಯಾಗಿತ್ತಲ್ವ ಟ್ರೈನ್ ಪೂರ್ತಿ, ಮಕ್ಕಳು ಆಟ ಆಡ್ತಾ ಇದ್ದಾರೆ ಖಾಲಿ ಇರೋದಕ್ಕೆ. ಹಾಗೆ ಇನ್ನೊಂದು ಏನಂದರೆ, ನಾವು ಈ ಸರಿ ನಮಗೆ ಸಿಕ್ಕಿರೋಂಥ ಟಿಕೆಟ್ ಬಂದು ಸೆಕೆಂಡ್ ಟೈರ್ ಎಸಿನಲ್ಲಿ. ಅಂದರೆ ನಾವು ತುಂಬಾ ಟ್ರೈ ಮಾಡಿದ್ವಿ ಥರ್ಡ್ ಟೈರ್ ಎ ಸಿ ತೊಗೊಳೋದಕ್ಕೆ, ಸಿಕ್ಕೇ ಇಲ್ಲ. ಇದು ಲಾಸ್ಟಲ್ಲಿ ತತ್ಕಾಲ್ ಕೋಟಾದಲ್ಲಿ ಟಿಕೆಟ್ ಸಿಕ್ಕಿರೋದು ನಮಗೆ. ಈ ಥರ ಮುಂಚೆನೇ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ಆಗುತ್ತೆ. ತುಂಬಾ ಕಾಸ್ಟ್ಲಿ ಆಯಿತು ಇದಂತೂ. ಸೆಕೆಂಡ್ ಟೈರ್ ಎ ಸಿನಲ್ಲಿ ಟಿಕೆಟ್ ತೊಗೊಳೋದಕ್ಕೆ ನಮಗೆ ಇದು ತುಂಬಾ ಕಾಸ್ಟ್ಲಿ ಅನಿಸ್ತು. ಸರಿ ಹಾಯ್. ಸರಿ ಹಾಯ್. ಎಲ್ಲ ಹೋಗ್ತಾ ಇದೀವಿ ನಾವು? ನೀವು ನಾವೆಲ್ಲರೂ ಊರಿಂದ ಬಂದ್ವಲ್ಲ, ನಿಮಗೆ ಬೋರ್ ಆಯ್ತದ? ಈಗ ತಾನೇ ಬಂದಿದ್ವಿ. ಅಕ್ಷಿ
ಇನ್ನು ಇದು ಬೆಳಿಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ವ್ಯೂ ಇದು. ನೈಟು ಬಂದಮೇಲೆ ಟ್ರೈನಿಗೆ ಊಟ ತಿನ್ಕೊಂಡು ಸ್ವಲ್ಪ ಹಾಗೆ ಮಲ್ಕೊಬಿಟ್ವಿ. ವೀಡಿಯೋನ ಮಾಡೋದಕ್ಕೂ ಆಗಿಲ್ಲ. ಹಾಗಾಗಿ ಬೆಳಿಗ್ಗೆ ವ್ಲಾಗ್ನ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಸ್ವಲ್ಪ ಲೇಟಾಗಿ ಎದ್ರು, ಎ ಸಿ ಇರುತ್ತಲ್ಲ, ಹಾಗಾಗಿ ಜಾಸ್ತಿ ನಿದ್ದೆ ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಲೇಟ್, ಆಲ್ಮೋಸ್ಟ್ ಒಂದು 9 ಗಂಟೆ ಮೇಲಾಗಿತ್ತು. 10 ಗಂಟೆ ಹತ್ತತ್ರ ಆಗಿತ್ತು ಎದ್ದಾಗ. ಎದ್ದು ಸ್ವಲ್ಪ ಹಾಗೆ ಆಟಾಡ್ತಾ ಇದ್ದಾರೆ ಇಬ್ಬರು. ಇನ್ನೂ ತಿಂಡಿ ಕೂಡ ಮಾಡಿಲ್ಲ. ನೋಡೋಣ, ಏನಾದರೂ ತಿಂಡಿ, ಏನಾದರೂ ಇಡ್ಲಿ ಏನಾದರೂ ಚೆನ್ನಾಗಿರೋದು ಸಿಕ್ತು ಅಂದರೆ ತೊಗೊಂಡು ತಿನ್ಸೋಣ ಅಂತೇಳಿ. ಮನೇಲಿ ತಂದಿರೋದು ಚಪಾತಿ, ಅದು ಮಧ್ಯಾಹ್ನಕ್ಕೆ ತಿನ್ನೋಣ. ಬೆಳಿಗ್ಗೆ ಚಪಾತಿ ತಿನ್ನೋಕ್ಕಾಗಲ್ಲ ಅಂತೇಳಿ ಇಡ್ಲಿ ಏನಾದರೂ ಬರುತ್ತೇನೋ ತೊಗೊಂಡು ಕೊಡೋಣ ಮಕ್ಕಳಿಗೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಇಬ್ಬರೂ ಆಟ ಆಡ್ಕೊತ ಕೂತಿದ್ರು ಹೊರಗಡೆ ನೋಡ್ಕೊಳ್ತಾ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಹೊರಗಡೆ. ಫುಲ್ಲು ರೋಡ್ ತುಂಬ ಹಸಿರು ಗಿಡಗಳು, ಈ ರೀತಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ರು. ಮತ್ತು ಇವತ್ತು ದಿನ ಪೂರ್ತಿ ಟ್ರೈನಲ್ಲೇ ಟೈಮ್ ಪಾಸ್ ಮಾಡಬೇಕು, ಇವತ್ತು ಎಷ್ಟು ಬೇಗ ಹೋಗುತ್ತೋ ಅಂತ ಯೋಚನೆ ಮಾಡ್ತಾಯಿದ್ವಿ. ಅಂದರೆ ಒಂದೇ ತಾವು ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಂತೂ ಆಗೋದೇ ಇಲ್ಲ ಟ್ರೈನಲ್ಲಿ. ಒಂದಿನ ಬೇಗ ಆಗಿಬಿಡ್ಲಪ್ಪ ಅಂತ ಅಂದ್ಕೊತಾ ಇದ್ವಿ. ಬೇಗನೆ ಆಯಿತು. ಅಂದರೆ ಜಾಸ್ತಿ ನಿದ್ದೆನೇ ಮಾಡ್ತಾ ಇರ್ತೀವಿ ಟ್ರೈನಲ್ಲಿ. ಅಂದರೆ ಎ ಸಿ ಇರುತ್ತಲ್ಲ, ನಿದ್ದೆ ಎಳೀತಾ ಇರುತ್ತೆ. ಸ್ವಲ್ಪ ಹೊತ್ತು ಮಲಗೋದು, ಎದ್ದೇಳೋದು, ಮಲ್ಕೊಳ್ಳೋದು, ಎದ್ದೇಳೋದು ಇದೇ ಆಗುತ್ತೆ. ಹೇಗೋ ಇವತ್ತೊಂದಿನ ಟ್ರೈನಲ್ಲಿ ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ಮನೆಗೆ ರೀಚ್ ಆಗೋಷ್ಟರಲ್ಲಿ ನೈಟ್ 1 ಗಂಟೆ ಹತ್ತತ್ರ ಆಗಿತ್ತು ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ. ಮತ್ತು ನಾವು ನೈಟು ಊಟನೂ ಕೂಡ ಟ್ರೈನಲ್ಲೇ ಮುಗಿಸ್ಕೊಂಡಿದ್ವಿ. ಅಂದರೆ ಮನೆಯಿಂದ ತಂದಿದ್ವಲ್ಲ, ಅದೇ ಇತ್ತು. ಹಾಗಾಗಿ ಅದನ್ನೇ ತಿನ್ಕೊಂಡು ಟ್ರೈನ್ ಇಳಿದಾಗ ನಾವು 1 ಗಂಟೆ ಆಗಿತ್ತು ಮನೆ ರೀಚ್ ಆದಾಗ. ಏನು ಮಚ್ಚರಿ ಯಾಕಮ್ಮ? ಇನ್ನು ಮನೆಗೆ ಬರ್ತಿದ್ದಾಗಲೇ ಎಲ್ರಿಗೂ ಕೂಡ ತುಂಬಾ ಟಯರ್ಡ್ ಆಗಿತ್ತು. ಅಂದರೆ ಸಿಂಗಲ್ಲಾಗಿ ಹೆಂಗೋ ಜರ್ನಿ ಮಾಡಿಬಿಡ್ಬೋದು. ಮಕ್ಕಳನ್ನೆಲ್ಲ ಕರ್ಕೊಂಡು ಜರ್ನಿ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಹಾಗಾಗಿ ಮೈಕೈ ನೋವೆಲ್ಲ ತುಂಬಾ ಆಗಿತ್ತು. ಮತ್ತು ಎ ಸಿಗೆ ತಲೆನೋವು ಬೇರೆ ಬಂದಿತ್ತು. ನನಗಂತೂ ಎಷ್ಟು ಬೇಗ ಮನೆಗೆ ಹೋಗ್ತೀವಪ್ಪ ಅಂತ ಅನಿಸ್ಬಿಟ್ಟಿತ್ತು. ಹಾಗೆ ಮನೆಗೆ ಬರ್ತಿದ್ದಾಗಲೇ ಇದೊಂದು ದೊಡ್ಡ ಶಾಕೇ ಇತ್ತು ನಮಗೆ. ಶಾಕಿಂಗ್ ಅಂತಲೇ ಹೇಳ್ಬೋದು. ಫಿಶ್ ಟ್ಯಾಂಕಲ್ಲಿ ಒಂದು ಫಿಶ್ ಕೂಡ ಇರಲಿಲ್ಲ. ಎಲ್ಲ ಪೂರ್ತಿ ಖಾಲಿ ಇತ್ತು. ಅದು ಏನಾಗಿತ್ತು, ಫಿಶ್ಗೆಲ್ಲ ಏನಾಯಿತು ಅಂತೇಳಿ ನಾನು ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಈ ಕಡೆ ಬಂದರೆ ಬಾಲ್ಕನಿಗೆ ಗಿಡಗಳೆಲ್ಲ ಚೆನ್ನಾಗಿತ್ತು. ಎಲ್ಲ ಗಿಡಗಳಿಗೂ ಚೆನ್ನಾಗಿತ್ತು, ನೀರೆಲ್ಲ ಹಾಕಿದ್ರು. ಮತ್ತು ಪಕ್ಷಿಗಳು ಕೂಡ ಆರಾಮಾಗಿತ್ತು. ಅವಕ್ಕೂ ಚೆನ್ನಾಗಿತ್ತು. ಅವೆಲ್ಲ ಏನೂ ಆಗಿರಲಿಲ್ಲ. ಆದರೆ ಫಿಶ್ ಟ್ಯಾಂಕ್ಗೆ ಯಾಕೆ ಈ ಥರ ಆಯಿತು ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸ್ವಲ್ಪ ವ್ಲಾಗ್ನ ಮಾಡ್ಕೊಂಡು ಅಷ್ಟೇ ಮನೆಗೆ ಬಂದಮೇಲೆ. ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬಂದಿದ್ವಿ ಟ್ರೈನಲ್ಲೇ. ಹಾಗಾಗಿ ಮನೆಗೆ ಬಂದ ಕೂಡಲೇ ಎಲ್ಲ ನೀಟಾಗಿ ಒಂದು ಸತಿ ಲೈಟಾಗಿ ಕ್ಲೀನೆಲ್ಲ ಮಾಡಿಕೊಂಡು ಬೆಡ್ ಎಲ್ಲ ಚೇಂಜ್ ಮಾಡಿ ಮನೆಯೆಲ್ಲ ಲೈಟಾಗಿ ಒರೆಸ್ಕೊಂಡು ಮಲಗಿದ್ದಾಯಿತು. ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್.